ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜತಾಂತ್ರಿಕವಾಗಿ ಸರಿಯಾದಂತಹ ನಿರ್ಧಾರಗಳನ್ನ ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರ ತಗೋತಿದೆ ಅಂತ ಅನ್ಕೊಳ್ಳಿ. 100% ತಗೋತಾ ಇದ್ದಾರೆ. ಯಾಕಂದ್ರೆ ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವ್ರಿ ಮೇಡಮ್ ನಾವು. ಸರ್, ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯ ನನ್ನ ಕೈಲಿದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಸರ್ ಈ ಸ್ಟೇಟ್ಮೆಂಟ್ಗೆ? ಅಲ್ಲಿನ ಮುಖ್ಯ ಕಾರ್ಯದರ್ಶಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸರ್ ಇಂಡಿಯನ್ಸ್ ಒಳ್ಳೆ ಡ್ರಾಮಾ ಮಾಡ್ತಾರೆ ಅಂತ. ಇದನ್ನೆಲ್ಲ ಹೇಗೆ ಒಪ್ಕೊಳ್ಳೋದು? ಹೇಗಿದ್ನ ಅರಗಿಸ್ಕೋಬೇಕು? ಈಗ ಯಾವನೋ ಬಂದು ಏನೋ ಹೇಳ್ತಾ ಇದ್ರೆ ಅದು ನಿಜಾನ? ಕರೆಕ್ಟ್. ಈಗ ನೋಡಿ, ಟ್ರಂಪ್ ಒಂದು ಅಮೆರಿಕಾದ ಅಧ್ಯಕ್ಷರು. ಸೊ ಅವರೇನು ಮಾಡಿದ್ದಾರೆ, ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಮಾಡಿರಬೇಕು ಅವರು. ವೈಯಕ್ತಿಕವಾಗಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಚೆನ್ನಾಗಿದ್ದಾರೆ ಅಂತ ನಮಗೆ ಇರೋ ಮಾಹಿತಿ ಇದೆ. ಈಗ ಟ್ರಂಪ್ ಅವ್ರು ಬಂದು ನಮ್ಮ ಪ್ರಧಾನಿಗಳ ಮೇಲೆ ಏನಾನ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಈಗ ನಮ್ಮಿರೋ ಎಲ್ಲ ಭಾರತೀಯರಿಗೆ ಒಂದು ಸ್ವಲ್ಪ ಬರ್ತಲ್ವಾ ಆಕ್ರೋಶ. ಸೊ ಅದು ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ನೀವು ಯಾವುದೋ ದೇಶದಲ್ಲಿ ಇದ್ದೀರಿ, ನಾವು ನಮ್ಮ ದೇಶದಲ್ಲಿ ಇದ್ದೀವಿ. ನಮಗೆ ಏನಿದೆ? ಕರೆಕ್ಟ್. ನಮಗೇನಾನ ನಮ್ಮಿಂದ ನಿಮಗೆ ಬೇಕಪ್ಪ ಸಹಾಯ, ನಾವು ಇದ್ದೀವಿ. ನಿಮ್ಮಿಂದ ನಮಗೆ ಬೇಕಪ್ಪ, ನೀವು ಇರಿ. ಇದನ್ನು ನಾವು ಮಾಡ್ಕೊಂಡು ಹೋಗ್ಬೇಕೇ ಹೊರತು ನಾವು ಬೆನ್ನು ತಟ್ಕೊಂಡು ತೊಡೆ ತೊಟ್ಕೊಂಡು ಮಾಡೋಕ್ಕೆ ಹೋಯ್ತು ಅಂದರೆ ಏನಾಗ್ತದೆ? ಇಟ್ಸ್ ನಾಟ್ ಕರೆಕ್ಟ್. ಸರ್, ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ನಾವು ಅಲ್ಲೆಲ್ಲೋ ದೂರದಲ್ಲಿ 3000-4000 ಕಿಲೋಮೀಟರ್ ದೂರದಲ್ಲಿದ್ದಾವೆ ಸರ್ ಆ 3 ರಾಷ್ಟ್ರಗಳು. ಇನ್ನು ಅಮೆರಿಕ ಅಂತೂ ಬಹಳ ದೂರದಲ್ಲಿದೆ. ಅಂತಹ ಸಂದರ್ಭದಲ್ಲಿ ಇಲ್ಲೋ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಸಿಕ್ಕಲ್ಲ, ಸೌದೆ ಒಲೆಗೆ ಇವತ್ತು ಅಡುಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಅಂದ್ರೆ ವಿಪಕ್ಷಗಳು ಒಂದು ಟೀಕೆಯನ್ನ ಮಾಡೋದು, ಪ್ರತಿಭಟಿಸೋದು, ಸೌದೆ ಒಲೆ ಇಟ್ಕೊಂಡೆ ಅಂದ್ರೆ ಮತ್ತೆ ನಾವು ಯಾವುದೋ ಯುಗಕ್ಕೆ ಹೋಗ್ತಾ ಇದೀವಿ ಅಂತ ಪರಿಸ್ಥಿತಿಯನ್ನ ಮೋದಿ ತಂದಿದ್ದಾರೆ ಅಂತ ಟೀಕೆ ಮಾಡಿದ್ರು ಸರ್. ಮೇಡಮ್, ಇದು ಮೋದಿನೂ ಮಾಡಿಲ್ಲ, ಸಿದ್ದರಾಮಣ್ಣನೂ ಮಾಡಿಲ್ಲ, DK ಶಿವಕುಮಾರ್ ಅವರು ಮಾಡಿಲ್ಲ. ಇದು ಏನಂದರೆ ನೋಡಿ, ಒಂದೊಂದು ಸಲ ಏನಾಗ್ಬಿಡ್ತದೆ, ಅಭಾವ ಅನ್ನೋದು ಒಂದು ಪರಿಸ್ಥಿತಿ ಬರ್ತದೆ. ಕರೆಕ್ಟಾ? ಆ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಹಿಂಗಾನ ಮಾಡಿ ನಿಭಾಯಿಸಬೇಕಾಗ್ತದೆ. ಆದರೆ ಇಷ್ಟೆಲ್ಲ ನಮ್ಮ ಇಷ್ಟು ಜನ ಆಯಿತಾ, ನಾನಿವಾಗ ವಿಪಕ್ಷದಲ್ಲಿರೋನು, ಪ್ರತಿಪಕ್ಷದಲ್ಲಿಲ್ಲ. ಆದರೂ ನಮ್ಮ ಮುಖ್ಯಮಂತ್ರಿಗಳು ಇಸ್ ಡೂಯಿಂಗ್ ವೆಲ್, ನಮ್ಮ ಉಪಮುಖ್ಯಮಂತ್ರಿಗಳು ಫಸ್ಟ್ ಕ್ಲಾಸ ಮಾಡ್ತಾ ಇದ್ದಾರೆ, ಅವ್ರ ಕಡೆಯವರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಸಾಕಷ್ಟು ಅವರಿಗೆ ಸಹಕಾರ ಕೊಡ್ತೀವಿ. ಹೀಗಿದ್ದಾಗ ವೇರ್ ಇಸ್ ದಿ ಕ್ವಶನ್ ಆಫ್ ಆಲ್ ದಿಸ್? ಹಾಗಾದ್ರೆ ಹೇಳಿ ಸರ್, 2.25 ವರ್ಷದ ಈ ಆಡಳಿತದಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಗಿದೆ? ನೋಡಿ ಮೇಡಮ್, ನಮಗೆ ಗ್ರ್ಯಾಂಟ್ಸ್ ಬಂದಿಲ್ಲ, ಓಪನ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಆದರೆ ಕೆಲವು ದಿನಗಳ ಹಿಂದೆ ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೀನಿ. ಸರ್, ನಮಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರ್ಯಾಂಟ್ಸ್ ಬೇಕು. ಯಾಕಂದರೆ ಎಲ್ಲರೂ ಬದುಕಬೇಕು ಈ ಪ್ರಪಂಚದಲ್ಲಿ, ಆಯಿತಾ? ಸೊ ಇವತ್ತು ನಾವು ಆ ಕಡೆ ಇದ್ದೀವಿ, ನಾಳೆ ಆ ಕಡೆ ಬರ್ತೀವಿ. ಇದು ಹೋಗ್ತಾ ಬರ್ತಾ ಇದ್ದೇ ಇರುತ್ತೆ. ಇಟ್ಸ್ ಅ ಸೈನುಸಾಯ್ಡಲ್ ವೇವ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆಡಳಿತ ಇದ್ದವರು ವಿಪಕ್ಷ ಇದ್ದವರು ಆಡಳಿತ. ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳಿದ್ದೀವಿ. ನಮ್ಮ ಶಿವಕುಮಾರ್ ಅವರು ಹೇಳಿದ್ದಾರೆ, ನಮ್ಮ CM ಅವರು ಹೇಳಿದ್ದಾರೆ, ನೋಡಪ್ಪ ಮಾಡಿಕೊಡ್ತೀವಿ. ನಮ್ಗಳಿಗೂ ಕೆಲವಾರು ಪ್ರಾಬ್ಲಮ್ಸ್ ಇತ್ತು, ಯು ಹ್ಯಾವ್ ಸಾಲ್ವ್ಡ್ ಇಟ್ ಶಾರ್ಟ್ಲಿ. ನಿಮ್ಗಳಿಗೆಲ್ಲ ನಿಮಗೆ ಗ್ರ್ಯಾಂಟ್ಸ್ ಏನೇನು ಕೊಡಬೇಕು 100% ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಯಾವಾಗ ಆಶ್ವಾಸನೆ ಕೊಡ್ತಾರಲ್ಲ 100% ಮಾಡೇ ಮಾಡ್ತಾರೆ. ಭರವಸೆ ಇದೆ. ಎಲ್ಲರೂ ನಮ್ಮ ಪಕ್ಷ ಇದ್ದಾಗಲೂ ಭರವಸೆ ಇದ್ದೇ ಇರ್ತದೆ, ಅವರು ಇದ್ದಾಗಲೂ ನಾವು ವಿಪಕ್ಷದಲ್ಲಿದ್ದಾಗ ಅವರು ಮಾಡೇ ಮಾಡ್ತೀನಿ ಅಂದರೆ 100% ಮಾಡ್ತಾರೆ.